ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್. ಇಂದು ನಾನು ಗಣಿತದಲ್ಲಿ ಕಂಡುಬರಬಹುದಾದಂಥ ಅತಿ ಪ್ರಮುಖವಾದ ಮತ್ತು ಅತಿ ಸರಳವಾದ ಘಟಕ ಅದು ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಪಾಠವನ್ನು ಕುರಿತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಮುಂಬರುವ ಟಿ GPST HSR ಅಲ್ಲಿ ಈ ಪಾಠದ ಮೇಲೆ ಪ್ರಶ್ನೆನ ಕೇಳ್ತಾರೆ ನೋಡಿ. ಯಾಕಂದ್ರೆ ಈಗಾಗಲೇ ಪ್ರತಿ ವರ್ಷ ಟಿಯಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಈ ಸಂಖ್ಯಾಶಾಸ್ತ್ರ ಪಾಠದ ಮೇಲೆ ಪ್ರಶ್ನೆನ ಕೇಳ್ಕೊಂತ ಬಂದಿದ್ದಾರೆ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಲ್ಲ, ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡ್ರಿ. ಇದು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಸಂಬಂಧಪಟ್ಟಂತ ಘಟಕ ಆದ್ರಿಂದ ಇದನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸಂಖ್ಯಾಶಾಸ್ತ್ರ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನಂತ ನೋಡೋದಾದ್ರ, ಸಂಖ್ಯಾಶಾಸ್ತ್ರವು ದತ್ತಾಂಶಗಳ ಸಂಗ್ರಹಣೆ, ಕ್ರಮಬದ್ಧ ಜೋಡಣೆ, ವಿಶ್ಲೇಷಣೆ ಮತ್ತು ವಿವರಣೆಯನ್ನು ಹೊಂದಿದೆ. ಸಂಖ್ಯಾಶಾಸ್ತ್ರ ಏನೇನು ಒಳಗೊಂಡೈತೆ ಅಂತ ನೋಡೋದಾದ್ರೆ, ಇದು ದತ್ತಾಂಶಗಳ ಸಂಗ್ರಹಣೆ ಮಾಡೋದ, ಮತ್ತು ಅದ ಕೊಟ್ಟ ಇದರಿಂದ ದತ್ತಾಂಶಗಳನ್ನ ಕ್ರಮಬದ್ಧವಾಗಿ ಜೋಡಿಸೋದ, ಮತ್ತು ಅದ್ರ ವಿಶ್ಲೇಷಣೆ ಮಾಡೋದು, ಮತ್ತು ಅದರ ವಿವರಣೆಯನ್ನ ಒಳಗೊಂಡೈತೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಸ್ಟ್ಯಾಟಿಸ್ಟಿಕ್ಸ್ ಪದವು ಲ್ಯಾಟಿನ್ ಪದದ ಸ್ಟೇಟಸ್ ಪದದಿಂದ ಉತ್ಪತ್ತಿಯಾಗಿದೆ ಅಥವಾ ಸ್ಟೇಟಸ್ ಪದದಿಂದ ಬಂದಿದೆ ಅಂತ ಹೇಳ್ಬೋದು. ಇದನ್ನ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದ ಲ್ಯಾಟಿನ್ ಪದ, ಅದರದ ಸ್ಟೇಟಸ್ ಪದದಿಂದ ಉತ್ಪತ್ತಿಯಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ದತ್ತಾಂಶಗಳ ನಿರ್ವಹಣೆ ಅಂತ ಹೇಳಿ ಸಂಗ್ರಹಣೆ ಅಂತ ಹೇಳಿ. ಹಾಗಾದ್ರೆ ದತ್ತಾಂಶ ಅಂದ್ರೆ ಏನಂತ ನೋಡೋದಾದ್ರ, ನಿರ್ದಿಷ್ಟ ಉದ್ದೇಶದಿಂದ ಸಂಗ್ರಹಿಸಿದ ಮಾಹಿತಿ ಅಥವಾ ಅಂಕಿ ಅಂಶಗಳನ್ನ ದತ್ತಾಂಶ ಅಂತೀವಿ. ಯಾವುದೋ ಒಂದು ನಾವು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡ ಮಾಹಿತಿಯನ್ನ ಕಲೆ ಹಾಕೋದು, ಮಾಹಿತಿಯನ್ನ ಸಂಗ್ರಹಿಸೋದು ಅಥವಾ ಅಂಕಿ ಸಂಖ್ಯೆಗಳನ್ನ ಸಂಗ್ರಹಣೆ ಮಾಡೋದು, ಇದನ್ನ ನಾವು ದತ್ತಾಂಶ ಅಂತೀವಿ. ಹಾಗಾದ್ರೆ ದತ್ತಾಂಶಗಳಲ್ಲಿ ಎರಡು ವಿಧ, ಅದು ಪ್ರಾಥಮಿಕ ದತ್ತಾಂಶ ಮತ್ತು ದ್ವಿತೀಯಕ ದತ್ತಾಂಶ ಅಂತೀವಿ. ಹೌದಾ? ಹಾಗಾದ್ರೆ ಪ್ರಾಥಮಿಕ ದತ್ತಾಂಶ ಅಂದ್ರೆ ಏನಂತ ನೋಡಿದಾಗ, ಯಾವುದೋ ಒಬ್ಬ ವ್ಯಕ್ತಿ ನಿರ್ದಿಷ್ಟ ಉದ್ದೇಶ ಇಟ್ಕೊಂಡ ಆ ವ್ಯಕ್ತಿ ತನ್ನನ್ನು ತಾನು ತೊಡಗಿಸ್ಕೊಂಡ ಮಾಹಿತಿಯನ್ನ ಅಥವಾ ಅಂಕಿ ಸಂಖ್ಯೆಗಳನ್ನ ಕಲೆ ಹಾಕೋದು ಅಥವಾ ಸಂಗ್ರಹಣೆ ಮಾಡೋದು, ಇದನ್ನ ನಾವು ಪ್ರಾಥಮಿಕ ದತ್ತಾಂಶ ಅಂತೀವಿ. ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಒಂದು ಶಾಲೆಯಲ್ಲಿ ಇರುವಂತ ಮಕ್ಕಳ ಸಂಖ್ಯೆ, ಒಂದು ಶಾಲೆಯಲ್ಲಿರುವ ಮಕ್ಕಳ ಸಂಖ್ಯೆ ಅಥವಾ ಒಂದು ತರಗತಿಯಲ್ಲಿರುವ ಮಕ್ಕಳ ಸಂಖ್ಯೆಯನ್ನ ಶಿಕ್ಷಕ ಏನ್ ಮಾಡ್ತಾನೆ, ತನ್ನನ್ನು ತಾನು ಏನ್ ಮಾಡ್ತಾನೆ ಅದರ ತೊಡಗಿಸ್ಕೊಂಡ ಆ ಶಾಲೆಯಲ್ಲಿರುವ ತರಗತಿಯಲ್ಲಿರುವ ಮಕ್ಕಳ ಸಂಖ್ಯೆಯನ್ನ ಹಾಜರಾತಿ ಬುಕ್ ದಲ್ಲಿ ಬರಿತಾನ. ಆ ಹಾಜರಾತಿ ಬುಕ್ ಬರೆಯೋ ಉದ್ದೇಶ ಅಂದ್ರೆ ಇದ್ರ ನಿರ್ದಿಷ್ಟ ಉದ್ದೇಶ ಏನಾಯ್ತು, ಇಲ್ಲಿ ಆ ಒಂದು ತರಗತಿಯಲ್ಲಿರೋ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಯೋದು ಆತ. ಆ ಮಕ್ಕಳ ಸಂಖ್ಯೆ ಎಷ್ಟು ಮತ್ತು ಅವ್ರು ಯಾರಂತ ಗೊತ್ತಾಗ್ತಿದ್ರಿಂದ ಇದು ನಮ್ಮ ಪ್ರಾಥಮಿಕ ದತ್ತಾಂಶಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಹಾಗಾದ್ರೆ ಇನ್ನು ದ್ವಿತೀಯಕ ದತ್ತಾಂಶ ಅಂದ್ರೆ ಏನಂತ ನೋಡಿದ್ರ, ಇಲ್ಲಿ ಪ್ರಾಥಮಿಕ ದತ್ತಾಂಶ ಹೆಂಗ ಯಾವೊಬ್ಬ ವ್ಯಕ್ತಿ ನಿರ್ದಿಷ್ಟ ಉದ್ದೇಶ ಇಟ್ಕೊಂಡು ತನ್ನನ್ನು ತಾನ ತೊಡಗಿಸಿಕೊಂಡ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು. ಆದ್ರೆ ದ್ವಿತೀಯಕ ದತ್ತಾಂಶ ಅಂದ್ರೆ ಏನಂತಂದ್ರ, ಇಲ್ಲಿ ನಿರ್ದಿಷ್ಟ ಉದ್ದೇಶ ಇಲ್ಲದೆ ಬೇರೆಯವರು ಸಂಗ್ರಹಿಸಿದ ಮಾಹಿತಿಯನ್ನ ಅಥವಾ ಮೂಲಗಳಿಂದ ಏನ್ ಮಾಡೋದು, ದತ್ತಾಂಶವನ್ನು ಪಡೆಯುವುದ ನಾವು ದ್ವಿತೀಯಕ ದತ್ತಾಂಶ ಅಂತೀವಿ. ಹಾಗಾದ್ರೆ ಪ್ರಾಥಮಿಕ ದತ್ತಾಂಶ ಅಂದ್ರೇನು, ದ್ವಿತೀಯಕ ದತ್ತಾಂಶ ಅಂದ್ರೆ ಏನಂತ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ರಿ, ದೊಡ್ಡ ಪ್ರಮಾಣದ ದತ್ತಾಂಶಗಳನ್ನು ಓದುಗನಿಗೆ ಸುಲಭವಾಗಿ ಅರ್ಥ ಮಾಡಿಸಲು ಪ್ರಾಪ್ತಾಂಕಗಳನ್ನು ಗುಂಪುಗಳನ್ನಾಗಿ ಮಾಡ್ತೇವೆ. ದೊಡ್ಡ ಪ್ರಮಾಣದ ದತ್ತಾಂಶಗಳನ್ನ ಇನ್ನೊಬ್ಬರಿಗೆ ಓದಾಕ ಸುಲಭ ಆಗಲಿ ಅಂತ ಏನ್ ಮಾಡ್ತೇವೆ, ಪ್ರಾಪ್ತಾಂಕಗಳನ್ನ ಗುಂಪುಗಳನ್ನಾಗಿ ಮಾಡ್ತೇವೆ. ಈ ಗುಂಪುಗಳನ್ನ ಅಂತೀವಿ ವರ್ಗಾಂತರಗಳು ಅಂತೇವೆ. ಅವುಗಳ ಗಾತ್ರವನ್ನ ವರ್ಗಾಂತರ ಗಾತ್ರ ಅಥವಾ ವರ್ಗ ವ್ಯಾಪ್ತಿ ಅಂತ ಅಂತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ಉದಾಹರಣೆ ನೋಡ್ರಿ, 1ರಿಂದ 10 ಸಂಖ್ಯೆ ಅದಾವ ನೋಡ್ರಿ. 1 2 3 4 5 6 7 8 9 10 ಸಂಖ್ಯೆ ಅದಾವ. ಇಲ್ಲಿ 1ರಿಂದ 10 ಸಂಖ್ಯೆಗಳನ್ನ ಏನಂತೀವಿ, 1ರಿಂದ 10 ಗುಂಪಂದು ಬರ್ತೀವಿ. ಅದೇ 20 ನೆಕ್ಸ್ಟ್ 11ರಿಂದ 20 ಇದ್ದ 11ರಿಂದ 20 ಬರ್ದ ಅದ್ರ ಗುಂಪು, 21ರಿಂದ 30 ಸಂಖ್ಯೆಗಳನ್ನ ಬರ್ದಿದ್ದಂದ್ರ 21ರಿಂದ 30ರ ಗುಂಪು ಅಂತ ಬರ್ತೀವಿ. ಹಾಗಾದ್ರೆ ಈ ವರ್ಗಾಂತರದ ಗಾತ್ರ ಸಂಖ್ಯೆ ಎಷ್ಟದ, 10. ಅಂದ್ರೆ ಯಾಕಂದ್ರೆ 1ರಿಂದ 10 ಸಂಖ್ಯೆಗಳನ್ನ ನಾವು ಇದು ಮಾಡ್ತೀವಿ ಅಂದ್ರೆ ಅದ್ರ ಗಾತ್ರ ಎಷ್ಟೈತೆ ಅಂತ ಹೇಳ್ಬೋದು, ನಾವು 10 ಐತೆ ಅಂತ ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಪ್ರತಿ ವರ್ಗಾಂತರದಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕೆಳಮಿತಿ ಮತ್ತು ಗರಿಷ್ಠ ಸಂಖ್ಯೆಯನ್ನು ಮೇಲ್ಮಿತಿ ಅಂತೀವಿ. ಒಂದು ವರ್ಗಾಂತರ ಕೊಟ್ಟಿರಂದ್ರ ಆ ತರ ಕೊಟ್ಟಂತ ವರ್ಗಾಂತರದಲ್ಲಿ ಕನಿಷ್ಠ ಸಂಖ್ಯೆನ ಚಿಕ್ಕ ಸಂಖ್ಯೆಯನ್ನ ಕೆಳಮಿತಿ, ಈ ಕೊಟ್ಟಿರುವಂತಹ ಸಂಖ್ಯೆ ಇದೈತೆ ನೋಡ್ರಿ ವರ್ಗಾಂತರ ಐತಿ, ಇದ್ರಾಗ ಅತಿ ಚಿಕ್ಕ ಸಂಖ್ಯೆ ಯಾವ್ದು 1, ಈ ಒಂದನ್ನ ಕೆಳಮಿತಿ ಅಂತೀವಿ. ಹಾಗಾದ್ರೆ ಮತ್ತ ಅದರ ಗರಿಷ್ಠ ಸಂಖ್ಯೆ ಅಂದ್ರೆ ದೊಡ್ಡ ಸಂಖ್ಯೆಯನ್ನ ನಾವೇಂತೀವಿ ಮೇಲ್ಮಿತಿ ಅಂತೀವಿ. ದೊಡ್ಡ ಸಂಖ್ಯೆ ಯಾವ್ದು, ಇಲ್ಲಿ 10 ಅನ್ನೋದ ಮೇಲ್ಮಿತಿ. ಅಂದ್ರೆ ಕೊಟ್ಟಂತ ವರ್ಗಾಂತರದಲ್ಲಿ ಕನಿಷ್ಠ ಸಂಖ್ಯೆ ಚಿಕ್ಕ ಸಂಖ್ಯೆಯನ್ನು ಕೆಳಮಿತಿ ಅಂತ ಕರೆದ್ರೆ ಗರಿಷ್ಠ ಸಂಖ್ಯೆ ದೊಡ್ಡ ಸಂಖ್ಯೆನ ಮೇಲ್ಮಿತಿ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ನೋಡಿ, ವ್ಯಾಪ್ತಿ. ವ್ಯಾಪ್ತಿ ಅಂದ್ರ ದತ್ತಾಂಶಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳ ಮೌಲ್ಯಗಳ ವ್ಯತ್ಯಾಸವನ್ನು ದತ್ತಾಂಶಗಳ ವ್ಯಾಪ್ತಿ ಅಂತೀವಿ. ಈ ಕೊಟ್ಟಂತ ದತ್ತಾಂಶಗಳಲ್ಲಿ ಗರಿಷ್ಠ ಸಂಖ್ಯೆಯ ಮೌಲ್ಯ ಅಂದ್ರೆ ದೊಡ್ಡ ಸಂಖ್ಯೆಯ ಬೆಲೆ ಮತ್ತ ಚಿಕ್ಕ ಸಂಖ್ಯೆಯ ಬೆಲೆ ಅದರ ವ್ಯತ್ಯಾಸವನ್ನು ಕಂಡುಹಿಡೋದು. ದೊಡ್ಡ ಸಂಖ್ಯೆದಾಗ ಚಿಕ್ಕ ಸಂಖ್ಯೆ ಕಂಡುಹಿಡಿದ್ರೆ ನಮ್ಗೆ ವ್ಯಾಪ್ತಿ ಸಿಗ್ತೈತಿ. ಹಾಗಾದ್ರೆ ಇಲ್ಲಿ ಉದಾಹರಣೆ ಕೊಟ್ಟಾರ ನೋಡ್ರಿ, 56 35 78 45 12 68 88 26 95 39. ಹಾಗಾದ್ರೆ ಇಲ್ಲಿ ಕೊಟ್ಟಂತ ಸಂಖ್ಯೆಯಲ್ಲಿ ಕೊಟ್ಟಂತ ವರ್ಗಾಂತರದಲ್ಲಿ ಅಥವಾ ದತ್ತಾಂಶಗಳಲ್ಲಿ ಗರಿಷ್ಠ ಸಂಖ್ಯೆ ದೊಡ್ಡ ಸಂಖ್ಯೆ ಯಾವ್ದೈತಿ ನೋಡ್ರಿ, ಇಲ್ಲಿ 95 ಐತಿ. ಹೌದಾ? ಈ 95ರಾಗ ಚಿಕ್ಕ ಸಂಖ್ಯೆ ಅಥವಾ ಕನಿಷ್ಠ ಸಂಖ್ಯೆ ನೋಡ್ರಿ, ಕನಿಷ್ಠ ಸಂಖ್ಯೆ ಯಾವ್ದೈತಿ ಇಲ್ಲಿ 12 ಅನ್ನೋದು ಕನಿಷ್ಠ ಸಂಖ್ಯೆ, ದೊಡ್ಡ ಸಂಖ್ಯೆ 95. ಗರಿಷ್ಠ ಸಂಖ್ಯೆ ಚಿಕ್ಕ ಸಂಖ್ಯೆ ಕನಿಷ್ಠ ಸಂಖ್ಯೆನ ಕಳೀರಿ. 95ರಾಗ 12 ಕಡೆ ನೋಡ್ರಿ, 5ರಾಗ 2 ಕಡೆ 3
9 1 ಕಳೆದ್ರೆ 8 ಅಂದ್ರೆ 83. 83 ಈ ಕೊಟ್ಟಿರುವಂತಹ ದತ್ತಾಂಶಗಳ ವ್ಯಾಪ್ತಿ ಅಂತ ಹೇಳ್ಬೋದು. ಅಂದ್ರೆ ದೊಡ್ಡ ಸಂಖ್ಯೆಯ ಸಣ್ಣ ಸಂಖ್ಯೆಗಳನ್ನು ಕಳೆದ್ರೆ ನಮ್ಗೆ ಏನು ವ್ಯತ್ಯಾಸ ಸಿಗ್ತೈತಿ ಅದ ಆ ಕೊಟ್ಟಂತ ದತ್ತಾಂಶದ ವ್ಯಾಪ್ತಿ ಆಗಿರ್ತೈತಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇವಾಗ ಕೇಂದ್ರೀಯ ಪ್ರವೃತ್ತಿ ಅಳತೆಗಳಂತ ಬರ್ತಾವ. ಆಕ್ಚುಲಿ ಪ್ರಶ್ನೆ ಕೇಳೋದು ಇಲ್ಲಿಂದ ಕೇಳ್ತಾರ ನೋಡ್ರಿ ನಮಗೆ. ಈ ಹಿಂದೆ ಎಲ್ಲ ಎಕ್ಸಾಮ್ದಾಗ ಇಲ್ಲಿಂದನ ಕೇಳ ಆಕ್ಚುಲಿ. ಸರಾಸರಿ ಅಂದ್ರೆ ಇಂಗ್ಲಿಷ್ದಾಗ ಮೀನ್, ಮಧ್ಯಾಂಕ ಮೀಡಿಯನ್, ಬಹುಲಕ ಅಥವಾ ರೂಢಿ ಬೆಲೆ ಮೋಡ್ ಅಂತೀವಿ. ಹಾಗಾದ್ರೆ ಇಂಗ್ಲಿಷ್ದಾಗ ಮೀನ್, ಮೀಡಿಯನ್, ಮೋಡ್ ಅಂತೀವಿ. ಕನ್ನಡದಾಗ ಸರಾಸರಿ, ಮಧ್ಯಾಂಕ, ಬಹುಲಕ ಅಥವಾ ರೂಢಿ ಬೆಲೆ ಅಂತೀವಿ. ಹಾಗಾದ್ರೆ ಇಲ್ಲಿ ಸರಾಸರಿ ಅಂದ್ರೆ ಏನಂತ ನೋಡೋದಾದ್ರ ಎಲ್ಲಾ ಪ್ರಾಪ್ತಾಂಕಗಳ ಮೊತ್ತವನ್ನ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಸಿಗ್ತೈತಿಲ್ಲ ಅದು ನಮ್ಗೆ ಸರಾಸರಿ ಇರ್ತೈತಿ. ಅಂದ್ರೆ ಪ್ರಾಪ್ತಾಂಕ ಕೊಟ್ಟಂತ ದತ್ತಾಂಶಗಳಲ್ಲಿ ಪ್ರಾಪ್ತಾಂಕಗಳ ಕೊಟ್ಟಂತ ದತ್ತಾಂಶಗಳಲ್ಲಿ ಸಂಖ್ಯೆಗಳೇನು ಕೊಟ್ಟಿರ್ತಾರೋ ಕೂಡ್ಸೋದು. ಆ ಕೂಡ್ಸಿದ ನೆಕ್ಸ್ಟ್ ಅವ್ ಎಷ್ಟು ಪ್ರಾಪ್ತಾಂಕ ಅಥವಾ ಎಷ್ಟು ಸಂಖ್ಯೆಗಳದಲ್ಲ ಆ ಸಂಖ್ಯೆಯಿಂದ ಭಾಗಾಕಾರ ಮಾಡಿ ನಮ್ಗೆ ಏನ್ ಸಿಗ್ತಿ ಸರಾಸರಿ ಸಿಗ್ತೈತಿ. ಹಾಗಾದ್ರೆ ಸರಾಸರಿಯನ್ನ ಎಕ್ಸ್ ಬಾರ್ ಸಂಕೇತದಿಂದ ಸೂಚಿಸ್ತಾರೆ. ಇಲ್ಲಿ ಸರಾಸರಿ ಫಾರ್ಮುಲಾ ಐತಿ ನೋಡ್ರಿ, ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ. ಇದು ನಮ್ದು ಸರಾಸರಿ ಕಂಡುಹಿಡಿಯುವಂತ ಸೂತ್ರ. ನೆಕ್ಸ್ಟ್ ನೋಡಿ ಎಕ್ಸ್ ಬಾರ್ ಈಕ್ವಲ್ ಟು ಎಕ್ಸ್ ಬಾರ್ ಸರಾಸರಿ ಸಿಗ್ಮಾ ರೆಸ್ ಟು ಎನ್ ಎಕ್ಸ್ ಐ ಡಿವೈಡೆಡ್ ಬೈ ಎನ್. ಅದೇ ಇದು ಅವರ್ಗೀಕೃತ ದತ್ತಾಂಶದ ಸೂತ್ರ ಅಂತ ಹೇಳ್ಬೋದು. ನೆಕ್ಸ್ಟ್ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ರೆಸ್ ಟು ಎನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ರೆಸ್ ಟು ಎಫ್ ಐ. ಇದು ವರ್ಗೀಕೃತ ದತ್ತಾಂಶದ ಸೂತ್ರ ಅಂತ ಹೇಳ್ಬೋದು. ಇಲ್ಲಿ ಸಿಗ್ಮಾ ಅಂದ್ರೆ ಏನಂದ್ರೆ ಕೊಟ್ಟಿರುವ ದತ್ತಾಂಶಗಳ ಮೊತ್ತ ಸಿಗ್ಮಾ ಎಕ್ಸ್ ಐ ಆಗ್ಬೇಕಿದೆ. ಸಿಗ್ಮಾ ಎಕ್ಸ್ ಐ ಅಂದ್ರೆ ಸಮೇಶನ್ ಆಫ್ ಎಕ್ಸ್ ಐ ಅಂದ್ರೆ ಸಮೇಶನ್ ಕೂಡ್ಸೋದು. ಆ ಕೊಟ್ಟಿರೋ ದತ್ತಾಂಶಗಳನ್ನ ಎಲ್ಲ ಕೂಡ್ಸಾಗ ಏನ್ ಮೊತ್ತ ಸಿಗಲಿಲ್ಲ ಅದು ನಮ್ದು ಸಿಗ್ಮಾ ಎಕ್ಸ್ ಐ ಸಮೇಶನ್ ಆಫ್ ಎಕ್ಸ್ ಐ ಅಂತ ಹೇಳ್ಬೋದು. ಇಲ್ಲಿ ಎನ್ ಅಂದ್ರೆ ಎಲ್ಲಿ ಏನ್ ಕೊಟ್ಟಿರೋ ದತ್ತಾಂಶ ಎಷ್ಟು ಸಂಖ್ಯೆ ಅದಲ್ಲ ಅದು ಆ ದತ್ತಾಂಶ ಕೊಟ್ಟಂತ ಸಂಖ್ಯೆಗಳು ನಮಗೆ ಏನ್ ಆಗಿರ್ತೈತಿ ಅಂದ್ರೆ ಎನ್ ಅನ್ನೋದು ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನೋಡಿ ಒಂದು ಪ್ರಶ್ನೆ ಐತಿ ನೋಡಿ, ಸರಾಸರಿ ಮೇಲೆ ಪ್ರಶ್ನೆ ಐತಿ. ಒಂದು ತಂಡದ 5 ಆಟಗಾರರ ಎತ್ತರವು 150 ಸೆಂಟಿಮೀಟರ್, 53 ಸೆಂಟಿಮೀಟರ್, 140 ಸೆಂಟಿಮೀಟರ್, 148 ಸೆಂಟಿಮೀಟರ್, 150 ಸೆಂಟಿಮೀಟರ್ ಮತ್ತು 154 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಆ 5 ಆಟಗಾರ ಸರಾಸರಿ ಎತ್ತರವನ್ನು ಕಂಡಿರಿ ಅಂತ ಹೇಳ್ಯಾರ. ಅಂದ್ರ ಒಂದ್ ತಂಡದಾಗ 5 ಆಟಗಾರ ಅದಾರ, ಅವ್ರ ಎತ್ತರ ಕೊಟ್ಟಿದಾರ. ಅವ್ರ ಎತ್ತರ ಎಷ್ಟೆಷ್ಟು ಕೊಟ್ಟಾರ ಅಂದ್ರ ನೋಡ್ರಿ 153 ಸೆಂಟಿಮೀಟರ್, ನೆಕ್ಸ್ಟ್ 140 ಸೆಂಟಿಮೀಟರ್, ನೆಕ್ಸ್ಟ್ 148 ಸೆಂಟಿಮೀಟರ್, ನೆಕ್ಸ್ಟ್ 150 ಸೆಂಟಿಮೀಟರ್, ನೆಕ್ಸ್ಟ್ 154 ಸೆಂಟಿಮೀಟರ್. ಅಂದ್ರೆ ಎಷ್ಟು ಮಂದಿ ಇದಾರೆ ಇಲ್ಲಿ ಆಟಗಾರ? 5 ಮಂದಿ ಇದಾರೆ. ಹಾಗಾದ್ರೆ ಈ 5 ಆಟಗಾರ ಸರಾಸರಿ ಎತ್ತರ ಕಂಡಿಡಿ ಅಂತ ಹೇಳ್ಯಾರ. ಇಲ್ಲಿ ನಮ್ಗೆ ಸರಾಸರಿ ಫಾರ್ಮುಲಾ ಐತೆ ನೋಡ್ರಿ, ಸಿಗ್ಮಾ ಎಕ್ಸ್ ಐ ಡಿವೈಡೆಡ್ ಬೈ ಎನ್. ಅಥವಾ ಇಲ್ಲಿ ಏನ್ ಮಾಡ್ಬೋದು ನಾವು ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ ಅಥವಾ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಬರಿಬಹುದು. ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ. ಹೌದಾ? ನೆಕ್ಸ್ಟ್ ನೋಡ್ರಿ ಇಲ್ಲಿ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಎಷ್ಟೈತಿ ನೋಡ್ರಿ. ಇಲ್ಲಿ ಒಟ್ಟು ಮೊತ್ತ ಇವನ್ನೆಲ್ಲ ಕೂಡಿಸ್ಬೇಕ್ರಿ. 153 ಪ್ಲಸ್ 140 ಪ್ಲಸ್ 148 ಪ್ಲಸ್ 150 ಪ್ಲಸ್ 154 ಇನ್ನೆಷ್ಟು ಕೂಡ್ಸೋದ ಡಿವೈಡೆಡ್ ಬೈ ಎಷ್ಟದ ನೋಡ್ರಿ 1 2 3 4 5 ಅದಾವ. 5ಲೇ ಭಾಗಾಕಾರ ಮಾಡೋದು. ಹಾಗಾದ್ರೆ ಇವನ್ನೆಷ್ಟು ಕೂಡ್ಸಾಗ ಎಷ್ಟು ಬರ್ತೈತಿ ನೋಡ್ರಿ, 153 140 148 150 154 ಕೂಡ್ಸೋದು. ಹೌದಾ? ಕೂಡ್ಸ ಎಷ್ಟು ಬರ್ತೈತಿ ನೋಡಿ, 8 12 15 5 10 15 20 24 6 5 7 745 ಬತ್ತ. ಹಾಗಾದ್ರೆ ಒಟ್ಟು ಎಲ್ಲ ಕೂಡ್ಸಾಗ ಎಷ್ಟು ಬತ್ತಂದ್ರೆ 745 ಬತ್ತು. ಈ 745 5ರಿಂದ ಭಾಗಾಕಾರ ಮಾಡೋದು. ನೋಡ್ರಿ 5 ಒಂದ್ಲೆ 5 ನೆಕ್ಸ್ಟ್ 3 ಉಳಿತ, ಸಾರಿ 5 ಒಂದೇ 2 ಉಳಿತ, 24 ಆತ. 5 4 20 ಮತ್ 4 ಉಳಿತ 45 ಆತ. 5 9 45. ಹಾಗಾದ್ರೆ ಇದ್ರ ಸರಾಸರಿ ಎಷ್ಟು ಬತ್ತಂತ ನೋಡಿದ್ರೆ ಈ 5 ಆಟಗಾರರ ಸರಾಸರಿ ಎಷ್ಟೈತೆ ಅಂತ ನೋಡಿದ್ರೆ 149 ನೋಡ್ರಿ. ಇದ್ರ ಸರಾಸರಿ 5. ಈ ಸರಾಸರಿ ಕಂಡುಹಿಡಿದೇನು ಟಫ್ ಇಲ್ರಿ. ಏನಂದ್ರ ಒಟ್ಟು ಪ್ರಾಪ್ತಾಂಕಗಳನ್ನ ಒಟ್ಟು ಕೂಡ್ಸೋದ, ಕೊಟ್ಟಂತ ಪ್ರಾಪ್ತಾಂಕ ಒಟ್ಟು ಕೂಡ್ಸೋದ, ಅದ್ರ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಪ್ರಾಪ್ತಾಂಕ ಎಷ್ಟು ಅದಾವಲ್ಲ ಅಷ್ಟಲ್ಲೇ ಭಾಗಾಕಾರ ಮಾಡ್ರೆ ನಮ್ಗೆ ಸರಾಸರಿ ಸಿಗ್ತೈತಿ. ಹೌದಾ? ಇಲ್ಲಿ ಇನ್ನೊಂದು ಸಂಖ್ಯೆ ಐತಿ ನೋಡ್ರಿ, ಅದೇ ತರ ಇದೇ ಸಂಖ್ಯೆ ಮಾಡಿ ನೋಡ್ರಿ. ನೆಕ್ಸ್ಟ್ ಸಿಗ್ಮಾ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಅಥವಾ ಸರಾಸರಿ ಅಂತ ಬರಿಬಹುದು. ಅಷ್ಟು ಸಂಖ್ಯೆನ ಕೂಡ್ಸ್ರಿ. ಈಗ 4 2 4 ಅಥವಾ ಒಂದು ಫಾರ್ಮುಲಾ ಬರಿಲ್ಲ, ಸಾರಿ. ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ
ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ. ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಡಿವೈಡೆಡ್ ಮಾಡಿದ್ರೆ ನಮ್ಗೆ ಸಿಗ್ತೈತಿ. ಒಟ್ಟ ಪ್ರಾಪ್ತಾಂಕಗಳು ಎಷ್ಟದ ಅಂತ ನೋಡ್ರಿ. ಫಸ್ಟ್ ನೋಡ್ರಿ 4 2 4 5 0 3 4 6 ಡಿವೈಡೆಡ್ ಬೈ ಎಷ್ಟದ ನೋಡ್ರವ 1 2 3 4 5 6 7 8 ಅದಾವ. ಇನ್ನು ಇಷ್ಟರಲ್ಲೇ ಕೂಡಿಸಿ 8ರಲ್ಲೇ ಭಾಗಾಕಾರ ಮಾಡಿದ್ರೆ ನಮಗೇನು ಸಿಗ್ತೈತಿ? ಸರಾಸರಿ ಸಿಗ್ತೈತಿ. ಇಲ್ಲಿ ನೋಡ್ರಿ 4ರಾಗ 2 ಕೂಡಿಸ 6, 6ರಾಗ 4 ಕೂಡಿಸ 10, 10ರಾಗ 5 ಕೂಡಿಸ 15, 15ರಾಗ 0 ಕೂಡಿಸ 0, 15 ಬರ್ತೈತಿ. ಗುಣಾಕಾರ ಮಾಡ್ತಿಲ್ಲ, ಕೂಡ್ಸೋದಿನ 15, 15ರಾಗ 3 ಕೂಡಿಸ 18, 18ರಾಗ 4 ಕೂಡಿಸ್ರ 22, 22ರಾಗ 6 ಕೂಡಿಸ 28, 28 ಡಿವೈಡೆಡ್ ಬೈ 8 ಮಾಡ್ರಿ. 8 ಒಂದ್ಲೆ 8 8 2 8 3 28 4 32 ಅಂದ್ರೆ 8 3 24, 4 ಉಳಿತ ಹತ್ತಂಗಿಲ್ಲ ಪಾಯಿಂಟ್ ಕೊಡ್ರಿ 40. 8 5 40. ಹೌದಾ? ಹಾಗಾದ್ರೆ ಇದ್ರ ಸರಾಸರಿ ನೋಡ್ರಿ. ಈ ಕೊಟ್ಟಂತ ಸಂಖ್ಯೆಯ ಸರಾಸರಿ ಎಷ್ಟು ಬತ್ತಂದ್ರೆ 3.5 ಬತ್ ನೋಡ್ರಿ. ಕೊಟ್ಟಂತ ಸಂಖ್ಯೆ ಸರಾಸರಿ ಎಷ್ಟು ಬತ್ತು? 3.5. ಸರಾಸರಿ ಕಂಡುಹಿಡಿದ ಏನೇನು? ಸರಾಸರಿ ಈಕ್ವಲ್ ಟು ಪ್ರಾಪ್ತಾಂಕ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕ ಸಂಖ್ಯೆ ಮಾಡಿದ್ರೆ ನಮ್ಗೆ ಏನು ಸಿಗ್ತೈತಿ? ಸರಾಸರಿ ಸಿಗ್ತೈತಿ. ಈಗ ನೆಕ್ಸ್ಟ್ ಮಧ್ಯಾಂಕ ನೋಡು. ಮಧ್ಯಾಂಕ ಅಂದ್ರೆ ಮೀಡಿಯನ್ ಅಂತೀವಿ ನಾವು. ಇದು ಅತಿ ಮಧ್ಯಾಂಕ, ಇದು ಮೀಡಿಯನ್, ಇದು ಅತಿ ಮಧ್ಯದ ಪ್ರಾಪ್ತಾಂಕದ ಬೆಲೆ ಆಗಿರ್ತೈತಿ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಮಧ್ಯಾಂಕದಾಗ n ಸಂಖ್ಯೆ ಬೆಸ ಸಂಖ್ಯೆ ಆದಾಗ ಅಲ್ಲಿ ಸೂತ್ರ ಏನ್ ಬರ್ತೈತಿ? n+1/2 ಮಾಡ್ಬೇಕು. ಇದರ ಪ್ರಾಪ್ತಾಂಕದ ಮೌಲ್ಯ ಆಗಿರ್ತೈತಿ. ಅಕಸ್ಮಾತ್ n ಸಮಸಂಖ್ಯೆ ಬಂದಿತ್ತಂದ್ರ ಅಂತ ಸಂದರ್ಭದಾಗ ಏನ್ ಮಾಡ್ಬೇಕಂದ್ರೆ n/2 ಮತ್ತ n/2 + 1 ಮಾಡಿದ್ರ ಪ್ರಾಪ್ತಾಂಕಗಳ ಮೌಲ್ಯ ಅದಾಗಿರ್ತೈತಿ. ಹಾಗಾದ್ರ ಮಧ್ಯಾಂಕ ಕಂಡುಹಿಡಿಯಕ ಒಂದು ಪ್ರಶ್ನೆ ಕೊಟ್ಟ ನೋಡ್ರಿ. ಒಂದು ತರಗತಿಯ 9 ವಿದ್ಯಾರ್ಥಿಗಳ ಎತ್ತರವು m ಅಂದ್ರೆ ಮೀಟರ್ಗಳಲ್ಲಿ 155, 160, 145 ಏನು ಕೊಟ್ಟಾರ 149, 150, 147, 157, 144, 148 ಈ ದತ್ತಾಂಶಗಳ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಕೊಟ್ಟಂತ ಸಂಖ್ಯೆನ ಫಸ್ಟ್ ಬರ್ಕೊಳ್ಳೋಣ. ಸಂಖ್ಯೆ ಯಾವ್ದೈತಿ ನೋಡ್ರಿ. 155, ನೆಕ್ಸ್ಟ್ 160, ನೆಕ್ಸ್ಟ್ 145, ನೆಕ್ಸ್ಟ್ 149, 150, 147, ನೆಕ್ಸ್ಟ್ 152, ನೆಕ್ಸ್ಟ್ 144, 148. ಒಟ್ಟು ಎರಡು ಸಂಖ್ಯೆ ಅದ ನೋಡ್ರಿ ಇಲ್ಲಿ. 1 2 3 4 5 6 7 8 9 ಅದಾವ. 1 2 3 4 5 6 7 8 9 ಅದಾವ. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಕೊಟ್ಟಂತ ಸಂಖ್ಯೆ ಮಸ್ಟ್ ಸಂಖ್ಯೆ ಬರ್ಕೊಂಡು ಈ ಸಂಖ್ಯೆನ ಏನ್ ಮಾಡ್ಬೇಕಂದ್ರೆ ಏರಿಕೆ ಕ್ರಮದಾಗ ಬರಿಬೇಕು. ಫಸ್ಟ್ ಕೆಲಸನ ಏರಿಕೆ ಕ್ರಮದಾಗ ಬರೋದು. ಮಧ್ಯಾಂಕ ಕಂಡುಹಿಡಿಬೇಕಾದ್ರೆ ಏರಿಕೆ ಕ್ರಮದಾಗ ಬರೀರಿ. ಅತಿ ಚಿಕ್ಕ ಸಂಖ್ಯೆ ಯಾವ್ದೈತಿ ನೋಡ್ರಿ ಇಲ್ಲಿ. ಚಿಕ್ಕ ಸಂಖ್ಯೆದ ದೊಡ್ಡ ಸಂಖ್ಯೆದ ಬರೆದ ನಮ್ಗೆ ಏರಿಕೆ ಕ್ರಮದಾಗ ಹೋಗ್ತೈತಿ. ಅತಿ ಚಿಕ್ಕ ಸಂಖ್ಯೆ 144 ಐತಿ. 144, ನೆಕ್ಸ್ಟ್ 145 ಐತಿ. ನೆಕ್ಸ್ಟ್ ನೋಡ್ರಿ 145 ಆದ ಕೂಡಲೇ 147 ಐತಿ. 147, ನೆಕ್ಸ್ಟ್ 148 ಐತಿ. ನೆಕ್ಸ್ಟ್ 149 ಐತಿ. ನೆಕ್ಸ್ಟ್ 150 ಐತಿ. ನೆಕ್ಸ್ಟ್ 152 ಐತಿ. ನೆಕ್ಸ್ಟ್ 155 ಐತಿ. ನೆಕ್ಸ್ಟ್ 160 ಐತಿ. ಒಟ್ಟು 9 ಸಂಖ್ಯೆದಲ್ಲಿ ನೋಡ್ರಿ 1 2 3 4 5 6 7 8 9 9 ಸಂಖ್ಯೆ ಅದಾವ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈಗ ಮಧ್ಯಾಂಕ ಕಂಡುಹಿಡ್ಬೇಕಾದ್ರೆ n ಎಷ್ಟು ಬಂದೈತೆ ಅಂದ್ರೆ 9 ಬಂದೈತಿ. ಹಾಗಾದ್ರೆ n ಅನ್ನೋದು ಏನೈತಿ ಇಲ್ಲಿ ಬೆಸ ಸಂಖ್ಯೆ ಐತಿ. ಬೆಸ ಸಂಖ್ಯೆ ಇದ್ದಾಗ ಏನ್ ಫಾರ್ಮುಲಾ ಐತಿ? n+1/2 ಮಾಡ್ಬೇಕು. ಅಂದ್ರೆ ಇಲ್ಲಿ ನೋಡ್ರಿ n+1/2. n ಅನ್ನೋದು ಎಷ್ಟೈತಿ ಇಲ್ಲಿ ನಮ್ದು ಈಗ 9 ಐತಿ. 9 + 1 ಮಾಡ್ರ ಡಿವೈಡೆಡ್ ಬೈ 2 ಮಾಡೋದು. 9 + 1 ಮಾಡ್ರ 10 ಆಗ್ತೈತಿ. 10 ಡಿವೈಡೆಡ್ ಬೈ 2 ಮಾಡ್ರ ನೋಡ್ರಿ 2 1 2 5. ಹಾಗಾದ್ರೆ ಇಲ್ಲಿ ಮಧ್ಯಾಂಕ ಎಷ್ಟು ಬರ್ತೈತಿ ಅಂದ್ರೆ ಐದನೇ ವಿದ್ಯಾರ್ಥಿ ಬಂದಿರ್ತೈತಿ ನೋಡ್ರಿ. ಹೌದಾ? ಹಾಗಾದ್ರೆ 5ನೇ ವಿದ್ಯಾರ್ಥಿ ಯಾರು ನೋಡ್ರಿ ಇಲ್ಲಿ 1 2 3 4 5. ಈ 149 ಅನ್ನೋದ 5ನೇ ವಿದ್ಯಾರ್ಥಿಯ ಎತ್ತರ ಐತಿ ನೋಡ್ರಿ. ಅಂದ್ರೆ ಕೊಟ್ಟಂತ ದತ್ತಾಂಶದ ಮಧ್ಯಾಂಕ 5ನೇ ವಿದ್ಯಾರ್ಥಿಯ ಎತ್ತರ ಎಷ್ಟೈತಿ ಅಂದ್ರ 5ನೇ ವಿದ್ಯಾರ್ಥಿಯ ಎತ್ತರ ಎಷ್ಟೈತಿ ಅಂದ್ರ 149 ಮೀಟರ್ ಐತೆ. ಮೀಟರ್ ಐತಿ. 149 ಮೀಟರ್ ಅಂತ ಹೇಳ್ಬೋದು. ಹಾಗಾದ್ರೆ 5ನೇ ವಿದ್ಯಾರ್ಥಿಯ ಎತ್ತರ ಅಥವಾ 5ನೇ ವಿದ್ಯಾರ್ಥಿಯ ಎತ್ತರ ಎಷ್ಟಿದೆ? 149. ಇದ್ರ ಮಧ್ಯಾಂಕ ಎಷ್ಟಾಯ್ತು? 149 ಆಯ್ತು ನೋಡ್ರಿ. ಇದು n ಅನ್ನೋದ ಬೆಸ ಸಂಖ್ಯೆ ಇದ್ದಾಗ ಹಿಂಗ್ ಮಾಡ್ಬೇಕು. n+1/2 ಮಾಡ್ಬೇಕು.
ಅಕಸ್ಮಾತ್ n ಅಂದ್ರೆ ಸಮಸಂಖ್ಯೆ ಬಂದಾಗ ಅದ್ ಹೆಂಗ್ ಮಾಡ್ಬೇಕು n/2 ಮಾಡ್ಬೇಕು n/2 + 1 ಮಾಡ್ಬೇಕು. ಹಂಗ್ ಮಾಡಿದಾಗ ನಮ್ಗೆ ಅದ್ರ ಮಧ್ಯಾಂಕ ಸಿಗ್ತೈತಿ. ಇಲ್ಲಿ 2ನೇ ಪ್ರಶ್ನೆ ಐತಿ ನೋಡು. 10 ವಿದ್ಯಾರ್ಥಿಗಳಿಗೆ ವಿಜ್ಞಾನ ಪರೀಕ್ಷೆಯಲ್ಲಿ ಕೆಳಗಿನ ಅಂಕಗಳು 100ಕ್ಕೆ ದಾಖಲಾಗುವು. 41, 39, 48, 98, 46, 62, 54, 40, 96, 52 ಇವುಗಳ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ ಕೊಟ್ಟಂತ ಸಂಖ್ಯೆಗಳನ್ನ ಫಸ್ಟ್ ಬರ್ಕೊಳ್ಳೋಣ. 41, 39, 48, 98, 46, 62, 54, 40, 96, 52 ಎಷ್ಟು ಸಂಖ್ಯೆ ಅದ ನೋಡ್ರಿ. 1 2 3 4 5 6 7 8 9 10 10 ಸಂಖ್ಯೆ ಅದಾವ. ಇವು ನೋಡ್ರಿ 1 2 3 4 5 6 7 8 9 10. ಈ ಕೊಟ್ಟಂತ ಸಂಖ್ಯೆನ ಏನ್ ಮಾಡೋದು ಇವಾಗ ಏರಿಕೆ ಕ್ರಮದಾಗ ಬರೀಬೇಕು. ಮಧ್ಯಾಂಕ ಕಂಡುಹಿಡ್ಬೇಕಾದ್ರೆ ಫಸ್ಟ್ ಕೆಲಸನ ಏರಿಕೆ ಕ್ರಮದಾಗ ಬರಿಬೇಕು. ಏರಿಕೆ ಕ್ರಮದಾಗ ಫಸ್ಟ್ ಬರೀರಿ ಅವ್ನು. ಯಾವ ಸಂಖ್ಯೆ ಐತಿ 39. 39 ಆದ ಕೂಡಲೇ 40 ಐತಿ. 40 ಆದ ಕೂಡಲೇ 41 ಐತಿ. 41 ಆದ ಕೂಡಲೇ ಯಾವ ಸಂಖ್ಯೆ ಐತಿ ನೋಡ್ರಿ. 41 ಆದ ಕೂಡಲೇ 46 ಐತಿ. ಹೌದಾ. 46 ಆದ ಕೂಡಲೇ ನೆಕ್ಸ್ಟ್ 48 ಐತಿ. 48 ಆದ ಕೂಡಲೇ 52 ಐತಿ. 48 ಆದ ಕೂಡಲೇ 52 ಐತಿ. 52 ಆದ ಕೂಡಲೇ 54 ಐತಿ. 54 ಆದ ಕೂಡಲೇ 62 ಐತಿ. 62 ಆದ ಕೂಡಲೇ 96 ಐತಿ. 96 ಆದ ಕೂಡಲೇ 98 ಐತಿ. 10 ಸಂಖ್ಯೆ ಅದಾವ ನೋಡ್ರಿ. 1 2 3 4 5 6 7 8 9 10 10 ಸಂಖ್ಯೆ ಅದಾವ. ಹಾಗಾದ್ರೆ ಇಲ್ಲಿ n ಅನ್ನೋದು ಏನೈತಿ ಇಲ್ಲಿ ಸಮಸಂಖ್ಯೆ ಆಗೈತಿ ನಮ್ಮದು. n ಅನ್ನೋದು ಸಮಸಂಖ್ಯೆ ಇದ್ದಾಗ ಫಾರ್ಮುಲಾ ಏನ್ ಅಪ್ಲೈ ಮಾಡ್ಬೇಕಂತ ನೋಡಿದ್ರ n/2 ಮಾಡ್ಬೇಕು ಮತ್ತು n/2 + 1 ಮಾಡ್ಬೇಕು. ಅವಾಗ ನಮ್ಗೆ ಇದ್ರ ಮಧ್ಯಾಂಕ ಸಿಗ್ತೈತಿ. ಹಾಗಾದ್ರೆ ಇಲ್ಲಿ n ಅನ್ನೋದು ಎಷ್ಟೈತಿ ಈಗ 10 ಐತಿ. 10/2 ಮಾಡ್ರಿ ಎಷ್ಟು ಆಕೈತಿ ನೋಡ್ರಿ. 2 1 2 5 ಆಕೈತಿ. ಅದೇ ತರ ಇಲ್ಲಿ ಮಾಡ್ರಿ. ಏಟ n ಅನ್ನೋದು 10 ಐತಿ. 10/2 + 1 2 1 2 5 5 ಪ್ಲಸ್ ಅಂದ್ರೆ ಇಲ್ಲಿ ಎಷ್ಟದ 5 ಮತ್ತು 6 ನಡು 5 1 5ರಾಗ 1 ಕೂಡಿಸಿ ಏನಾಕೈತಿ ಇಲ್ಲಿ 6 ಆಕೈತಿ. 5 ಮತ್ತು 6 ಆಗ ನಮ್ದು ಏನೈತಿ ಇದ್ರ ಮಧ್ಯಾಂಕ ಐತಿ. ವಿಜ್ಞಾನ ಪರೀಕ್ಷೆಯಲ್ಲಿ ಏನ್ ಮಾಡಿದಾರ ಮಕ್ಕಳು ಏನ್ ಮಾಡಿದಾರ 10 ವಿದ್ಯಾರ್ಥಿಗಳನ್ನ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಕಂಡುಹಿಡಿಯಕ್ಕೆ ಹೇಳಿದಾರಲ್ಲ ನಮ್ಗೆ ಇಲ್ಲಿ ಅದ್ರ ಮಧ್ಯಾಂಕ ಕಂಡುಹಿಡಿಯಕ್ಕೆ 5 ಮತ್ತು 6 ನೋಡ್ರಿ. 1 1 2 3 4 5 6 ಅಂದ್ರೆ ಇವೆರಡು ಸಂಖ್ಯೆ ನಡುವ ಅದ್ರ ಮಧ್ಯಾಂಕ ಐತಿ. ಅವ್ ಯಾವ ಸಂಖ್ಯೆ ಯಾವ ನೋಡ್ರಂದ್ರ ಈ 48 ಮತ್ತು 52 ಸಂಖ್ಯೆದಾಗ ಐತಿ. ಇದ್ರ ನಾವು ಮಧ್ಯಾಂಕ ಕಂಡುಹಿಡ್ಬೇಕಂದ್ರೆ ಈ 5 6 ಸಂಖ್ಯೆಯ ಸರಾಸರಿ ಕಂಡುಹಿಡ್ಬೇಕು. ಈ 5ನೇ ಸಂಖ್ಯೆ ಯಾವ್ದ 48. ನೆಕ್ಸ್ಟ್ 6ನೇ ಸಂಖ್ಯೆ ಯಾವ್ದ 52. ಇವೆರಡು ಕೂಡಿಸಿ /2 ಯಾಕಂದ್ರೆ ಎರಡು ಸರಾಸರಿ ಕಂಡುಹಿಡ್ಬೇಕಾದ್ರೆ ನಮ್ದು ಒಟ್ಟು ಪ್ರಾಪ್ತಾಂಕ ಮೊತ್ತ / ಒಟ್ಟು ಪ್ರಾಪ್ತಾಂಕಗಳನ್ನ ಮಾಡ್ತೀವಿ. ಹಾಗಾಗಿ ಇವೆರಡು ಕೂಡ್ಸಾಗ ಗೊತ್ತಾಕ ನೋಡ್ರಿ ಎಷ್ಟು ಬರ್ತದೆ 40. 48ಆಗ 52 ಕೂಡಿಸ್ಬೇಕು ಈಗ. ಹೌದಾ. 40 50 ಕೂಡಿಸ 90 ಆತು. 98 100 ಆತ. ಅಂದ್ರೆ 100 /2 ಮಾಡ್ರಿ. 2 1 2 5 0 2 5 10 ಮತ್ತು 0. ಹಾಗಾದ್ರೆ ಇಲ್ಲಿ ಮಧ್ಯಾಂಕ ಎಷ್ಟಾಯ್ತು 50 ಆಯ್ತು ನೋಡ್ರಿ. ಈ ಕೊಟ್ಟಂತ ಸಂಖ್ಯೆಯಲ್ಲಿ ಇದರ ಮಧ್ಯಾಂಕ ಎಷ್ಟಾಯ್ತಂದ್ರೆ 50 ಬಂತು. ಹೌದಾ. ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಈ ತರ ಸಮಸಂಖ್ಯೆ ಇದ್ದಾಗ ಈ ತರ ಮಾಡ್ಬೇಕು. ಬೆಸಂಖ್ಯೆ ಇದ್ದಾಗ ಡೈರೆಕ್ಟ್ n+1/2 ಮಾಡಿದ್ರೆ ನಮ್ಗೆ ಮಧ್ಯಾಂಕ ಸಿಗ್ತೈತಿ. ಸಮಸಂಖ್ಯೆ ಬಂದಾಗ n/2 ಮತ್ತು n/2 + 1 ಮಾಡಿದ್ರೆ ಅವ್ ಯಾವ ಸಂಖ್ಯೆ ಇರ್ತಲ್ಲ ಅವ್ ಎಷ್ಟೇ ಸಮಸಂಖ್ಯೆ ಇಲ್ಲ ಅವಾಗ ಈ ತರ ಮಾಡಿದ್ರೆ ನಮ್ಗೆ ಅದ್ರ ಮಧ್ಯಾಂಕ ಸಿಗ್ತೈತಿ. ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿಂದು ಬಹುಲಕ ಅಂದ್ರೆ ರೂಢಿ ಬೆಲೆ ಅಥವಾ ಮೋಡ್ ಅಂತೀವಿ ನಾವು ಇಂಗ್ಲಿಷ್ ಇದಕ್ಕೆ. ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತನೆಯಾಗುವ ಪ್ರಾಪ್ತಾಂಕವೇ ಬಹುಲಕವಾಗಿದೆ. ಅಂದ್ರೆ ಕೊಟ್ಟಂತ ದತ್ತಾಂಶದಲ್ಲಿ ಅತಿ ಹೆಚ್ಚು ಸಲ ಯಾವ್ದು ಪುನರಾವರ್ತನೆ ಯಾವ್ದು ರಿಪೀಟ್ ಆಗಿರ್ತಿಲ್ಲ ಆ ಪ್ರಾಪ್ತಾಂಕ ಏನಿರ್ತೈತಿ ಅದ್ರ ಬಹುಲಕ ಆಗಿರ್ತೈತಿ. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಐತಿ ನೋಡ್ರಿ. ಒಂದು ಕ್ರಿಕೆಟ್ ತಂಡದ ಆಟಗಾರರು ಗಳಿಸಿರುವ ರನ್ಗಳು ಹೀಗಿವೆ. 22 30 22 32 15 22 84 43 22 55 76 22 55 ಇವುಗಳ ಬಹುಲಕ ಕಂಡಿಡಿ ಅಂತ ಹೇಳ್ಯಾರ. ಆ ಕೊಟ್ಟಂತ ಸಂಖ್ಯೆಗಳನ್ನ ಫಸ್ಟ್ ಬರ್ಕೋರಿ. 22 32 15 ನೆಕ್ಸ್ಟ್ 22 84 ನೆಕ್ಸ್ಟ್ 43 22 55 76 22 55 ಎಷ್ಟು ಸಂಖ್ಯೆ ಅದ ನೋಡಿ. ಒಟ್ಟು 1 2 3 4 5 6 7 8 9 10 11 1 2 3 4 5 6 7 8 9 10 11 ಕೊಟ್ಟಂತ ಸಂಖ್ಯೆನ ಬರ್ಕೊಂಡೆ. ಈ ಕೊಟ್ಟಂತ ಸಂಖ್ಯೆಗಳನ್ನ ಏನ್ ಮಾಡಲ್ಲ ಅಂದ್ರೆ ಫಸ್ಟ್ ಏರಿಕೆ ಕ್ರಮದಾಗ ಬರೀರಿ. ಏರಿಕೆ ಕ್ರಮದಾಗ ಬರೋ ನಮ್ಗೆ ಈಸಿಯಾಗಿ ಗೊತ್ತಾಕತಿ ನೋಡ್ರಿ. ಅತಿ ಚಿಕ್ಕ ಸಂಖ್ಯೆ ಯಾವ್ದ 15 ಐತಿ. 15 ಕೂಡ ಯಾವ ಸಂಖ್ಯೆ ನೋಡಿ 22 22 2 ಸಲ ರಿಪೀಟ್ ಐತಿ ನೋಡ್ರಿ. 1 2 3 4 ಸಲ ಆಗೈತಿ. 1 2 3 4 ನೆಕ್ಸ್ಟ್
22 ಆದ ಕೂಡಲೇ 32. 32 ಆದ ಕೂಡಲೇ ಯಾವ ಸಂಖ್ಯೆ ಬರ್ತೈತಿ ನೋಡ್ರಿ 43. 43 ಆದ ಕೂಡಲೇ 52 55 2 ಸತಿ ರಿಪೀಟ್ ಆಗೈತಿ ನೋಡ್ರಿ 55. ನೆಕ್ಸ್ಟ್ ಆದ ಕೂಡಲೇ 76. ನೆಕ್ಸ್ಟ್ 84. ಇವು 11 ಸಂಖ್ಯೆದಲ್ಲಿ ಚೆಕ್ ಮಾಡ್ಕೊರಿ. 1 2 3 4 5 6 7 8 9 10 11 11 ಸಂಖ್ಯೆ ಅದ. ಅದ್ರಾಗ ಇಲ್ಲಿ ಅತಿ ಹೆಚ್ಚು ಸಲ ಯಾವ ಸಂಖ್ಯೆ ರಿಪೀಟ್ ಆಗೈತಿ ನೋಡ್ರಿ 22 ಅನ್ನೋದ 4 ಸತಿ ರಿಪೀಟ್ ಆಗೈತಿ. ಹೌದಾ? ನೆಕ್ಸ್ಟ್ 55 ಅನ್ನೋದ 2 ಸತಿ ರಿಪೀಟ್ ಆಗೈತಿ. ಅಂದ್ರೆ ಅತಿ ಹೆಚ್ಚಾಗಿ ಯಾವ್ದು ರಿಪೀಟ್ ಆಗೈತಿ ಅಂದ್ರೆ 22 ಆಗೈತಿ. ಹಾಗಾದ್ರ ಇದ್ರ ಬಹುಲಕ ಯಾವ್ದಾಗಿರ್ತೈತಿ ಅಂದ್ರ ಅತಿ ಹೆಚ್ಚಾಗಿ ಯಾವ್ದು ರಿಪೀಟ್ ಆಗಿರಲಿಲ್ಲ ಆಗ ಆ ಸಂಖ್ಯೆ ಆದ ಪ್ರಾಪ್ತಾಂಕದ ಅಥವಾ ಆ ದತ್ತಾಂಶದ ಬಹುಲಕ ಆಗಿರ್ತೈತಿ. ಇಲ್ಲಿ 22 ಅನ್ನೋದ ಈ ಕೊಟ್ಟಂತ ಸಂಖ್ಯೆಯ ಬಹುಲಕ ಅಂತ ಹೇಳ್ಬೋದು ಅಥವಾ ದತ್ತಾಂಶದ ಬಹುಲಕ ಅಂತ ಹೇಳ್ಬೋದು. ಒಂದು ಕ್ರಿಕೆಟ್ ತಂಡದ ಆಟಗಾರ ಗಳಿಸಿರುವ ರನ್ಗಳಲ್ಲಿ 22 ಅನ್ನೋದ ಅತಿ ಹೆಚ್ಚಾಗಿ ರಿಪೀಟ್ ಆಗೈತಿ. ಹಾಗಾಗಿ ಇದಾದ್ರ ಬಹುಲಕ ಆಗಿರ್ತೈತಿ. ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ. ಇನ್ನೊಂದು ಪ್ರಶ್ನೆ ಐತಿ ನೋಡ್ರಿ. 14 25 14 28 18 17 18 14 23 22 14 ಮತ್ತು 18 ಇವುಗಳ ಬಹುಲಕ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಂತ ಸಂಖ್ಯೆನ ಫಸ್ಟ್ ಬರ್ಕೊಂಡ್ ಬಿಡ್ರಿ. 14 25 14 28 18 17 18 14 23 22 14 ನೆಕ್ಸ್ಟ್ 18. ಹೌದಾ? ಹಾಗಾದ್ರ ಇಲ್ಲಿ ಇವನೇನ್ ಮಾಡ್ಬೇಕಂದ್ರೆ ಇವಾಗ ಏರಿಕೆ ಕ್ರಮದಾಗ ಬರಿಬೇಕ. ಏರಿಕೆ ಕ್ರಮದಾಗ ಬರ ನಮ್ಗೆ ಈಸಿಯಾಗಿ ಕಂಡುಹಿಡಿಬಹುದು. ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವ್ದು ನೋಡ್ರಿ 14 ಅನ್ನೋದು ಚಿಕ್ಕ ಸಂಖ್ಯೆ. 14 ಎರಡು ಸಲ ರಿಪೀಟ್ ಆಗೈತಿ ನೋಡ್ರಿ. 1 2 3 4 ಸತಿ ರಿಪೀಟ್ ಆಗೈತಿ. 14 14 14 ಮತ್ತು 14. 14 ನಂತರ ಸಂಖ್ಯೆ ಯಾವ್ದು ಬರ್ತೈತಿ ನೋಡ್ರಿ 17 ಬರ್ತೈತಿ. ಇದು 14. 17 ಬರ್ತೈತಿ. 17 ಆದ ಕೂಡಲೇ 18. 1 2 3 ಸತಿ ರಿಪೀಟ್ ಆಗೈತಿ. 18 18 18. ನೆಕ್ಸ್ಟ್ 18 ಆದ ಕೂಡಲೇ ಯಾವ ಸಂಖ್ಯೆ ಬರ್ತೈತಿ ನೋಡ್ರಿ 18 ಆದ ಕೂಡಲೇ 22 ಐತಿ. 22 ಕೂಡಲೇ 23 ಐತಿ. 23 ಆದ ಕೂಡಲೇ 25 ಐತಿ. 25 ಕೂಡಲೇ 28 ಐತಿ. ಒಟ್ಟು ಎರಡು ಸಂಖ್ಯೆ ಅದ ನೋಡ್ರಿ 1 2 3 4 5 6 7 8 9 10 11 12 ಅದಾವ. 1 2 3 4 5 6 7 8 9 10 11 12 12 ಸಂಖ್ಯೆ ಅದಾವ. ಹಾಗಾದ್ರೆ ಇಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತನೆ ಅತಿ ಹೆಚ್ಚು ಸಲ ರಿಪೀಟ್ ಆದ ಸಂಖ್ಯೆ ಯಾವ್ದಂದ್ರ ಯಾವ್ದೈತಿ ನೋಡ್ರಿ ಇಲ್ಲಿ 14 ನೋಡ್ರಿ. 14 ಅನ್ನೋದ 4 ಸತಿ ಆಗೈತಿ. 13 ಅನ್ನೋದ 3 ಸತಿ ಆಗೈತಿ. ಹಾಗಾದ್ರೆ ಅತಿ ಹೆಚ್ಚು ಸಲ ರಿಪೀಟ್ ಆದದ್ದು ಯಾವ್ದ 14. ಹಾಗಾದ್ರ ಇತರ ಬಹುಲಕ ಯಾವ್ದಂದ್ರ 14 ಆಗಿರ್ತೈತಿ ನೋಡ್ರಿ. ಬಹುಲಕ 14 ಯಾಕಂದ್ರೆ ಅತಿ ಹೆಚ್ಚು ಸಲ ರಿಪೀಟ್ ಆಗೈತಿ. 4 ಬಾರಿ ರಿಪೀಟ್ ಆಗೈತಿ. 18 ಅನ್ನೋದ 3 ಬಾರಿ ರಿಪೀಟ್ ಆಗೈತಿ. ಹಾಗಾದ್ರೆ ಇಲ್ಲಿವರೆಗೂ ನೋಡಿದ್ರಲ್ಲ ಸ್ನೇಹಿತರೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಹಿಂಗಂದ್ರೆ ಏನು ಇದ್ರ ಮೇಲೆ ಪ್ರಶ್ನೆಗಳನ್ನ ನೋಡಿದ್ವಿ. ಮತ್ತ ವ್ಯಾಪ್ತಿ ಅಂದ್ರೇನು, ವರ್ಗಾಂತರ ಗಾತ್ರ ಅಂದ್ರೇನು, ದತ್ತಾಂಶ ಅಂದ್ರೇನು, ದತ್ತಾಂಶದ ವಿಧಗಳು ಯಾವುವು ಇವನ್ನೆಲ್ಲ ಇಲ್ಲಿವರೆಗೂ ಡಿಸ್ಕಸ್ ಮಾಡ್ತೀವಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ. ಸಾಧ್ಯವಾದಷ್ಟು ಯಾರೆಲ್ಲ TET GPT HSR ಪ್ರಿಪೇರ್ ಆಗ್ತೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.